ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಈಗಾಗಲೇ ಆಗಸ್ಟ್ ತಿಂಗಳವರೆಗೂ ಎಲ್ಲ ಆನ್ಲೈನ್ ಟಿಕೆಟ್ಸ್ನ TTD ಅವರು ಆಲ್ರೆಡಿ ರಿಲೀಸ್ ಮಾಡಿದ್ರು ಮತ್ತು ಎಲ್ಲ ಟಿಕೆಟ್ಸ್ ಕೂಡ ಕಂಪ್ಲೀಟ್ ಆಗಿ ಬುಕ್ ಆಗಿಬಿಟ್ಟಿದೆ. ಈಗ ನೀವು ತಿರುಮಲಕ್ಕೆ ಹೋಗಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಅವರ ದರ್ಶನ ಮಾಡಬೇಕು ಅಂದರೆ ನೀವು ಯಾವ ರೀತಿಯಲ್ಲಿ ಮಾಡ್ಕೋಬಹುದು, ಯಾವ ರೀತಿಯಾಗಿ ಸುಲಭವಾಗಿ ನೀವು ಟೋಕನ್ಸ್ ತಗೋಬಹುದು, ಮತ್ತು ಎಲ್ಲಿ ಟೋಕನ್ಸ್ ಕೊಡ್ತಾರೆ, ಮತ್ತು ಯಾವ ಟೈಮಿಗೆ ನೀವು ಹೋಗಬೇಕು ಅನ್ನುವ ಪ್ರತಿಯೊಂದು ಮಾಹಿತಿನ ಕೂಡ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ನೀವು ಯಾವುದೇ ರೀತಿ ಆನ್ಲೈನ್ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ದರ್ಶನ ಮಾಡ್ಕೊಳ್ಳಿಕ್ಕೆ ಎರಡು ಆಪ್ಷನ್ ಇರುತ್ತೆ. ಒಂದು ಟೋಕನ್ ಇರುವ ದರ್ಶನ, ಇನ್ನೊಂದು ಟೋಕನ್ ಇಲ್ಲದ ದರ್ಶನ ಅಂತ. ಈ ವಿಡಿಯೋದಲ್ಲಿ ನೀವು ಟೋಕನ್ ಇರುವ ದರ್ಶನ ಮಾಡಿಕೊಂಡ್ರೆ ಎಷ್ಟೊತ್ತಾಗುತ್ತೆ ಮತ್ತು ಎಲ್ಲಿ ತಗೋಬೇಕು, ಅದೇ ರೀತಿ ನೀವು ಟೋಕನ್ ಇಲ್ಲದೆ ಹೋದರೆ ನೀವು ದರ್ಶನಕ್ಕೆ ಎಲ್ಲಿ ಹೋಗಬೇಕು, ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಮತ್ತು ಬೆಟ್ಟ ಹತ್ತಿದ್ರೆ ಟೋಕನ್ಸ್ ಕೊಡ್ತಾರಾ, ಈ ಎಲ್ಲ ಮಾಹಿತಿನ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣಂತೆ. ಮೊದಲಿಗೆ ಟೋಕನ್ ಇರುವ ದರ್ಶನದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಇಲ್ಲಿ ನಾವೀಗ ಟೋಕನ್ ಇರುವ ದರ್ಶನ ಅಂತ ಹೇಳಿದ್ರೆ ಈ ಒಂದು ಟೋಕನ್ಸ್ನ ನಮಗೆ ತಿರುಪತಿಯಲ್ಲಿ ಕೊಡ್ತಾರೆ. ಈ ಟೋಕನ್ಸ್ನ SSD ಟೋಕನ್ಸ್ ಅಂತ ಕರೀತಾರೆ. ಅದು ಸ್ಲಾಟೆಡ್ ಸರ್ವ ದರ್ಶನ್ ಟೋಕನ್ಸ್ ಅಂತ ಅರ್ಥ. ಈ ಒಂದು ಟೋಕನ್ಸ್ನ ನಮಗೆ ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಮೊದಲನೇ ಜಾಗ ಬಂದ್ಬಿಟ್ಟು ನಮಗೆ APSRTC ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ, ಮತ್ತು ಮೂರನೇ ಜಾಗ ಬಂದ್ಬಿಟ್ಟು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲೂ ಕೂಡ ನಮಗೆ ಪ್ರತಿದಿನ ಕೂಡ ಆಫ್ಲೈನಲ್ಲಿ SSD ಟೋಕನ್ಸ್ ಕೊಡ್ತಾರೆ. ಈ SSD ಟೋಕನ್ಸ್ ನೀವು ಯಾವಾಗ ತಗೋಬೇಕು ಅಂದರೆ ನಿಮ್ಗೀಗ ನಾಳೆ ದರ್ಶನ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಅದ್ರ ಪ್ರೀವಿಯಸ್ ಡೇ ಅಂದರೆ ಅದರ ಹಿಂದಿನ ದಿನ ಹೋಗ್ಬಿಟ್ಟು ನೀವು ತಿರುಪತಿಯಲ್ಲಿ ಕ್ಯೂ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ನೀವು ದರ್ಶನದ ಟೋಕನ್ಸ್ನ ಪಡಿಬೇಕು. ಈ ಒಂದು ಟೋಕನ್ಸ್ನ ನಮಗೆ ಪ್ರತಿದಿನ ರಾತ್ರಿ 7 ಗಂಟೆ ಅಥವಾ 8 ಗಂಟೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ದಿನಕ್ಕೆ 3 ಜಾಗದಲ್ಲೂ ಸೇರಿ 20,000 ರಿಂದ 25,000 ಟೋಕನ್ಸ್ವರೆಗೂ ಕೊಡ್ತಾರೆ. ಸೊ ಒಂದೊಂದು ಸರಿ ರಶ್ ಜಾಸ್ತಿ ಇದ್ದರೆ ಸಂಜೆ 5 ಗಂಟೆಗೆ ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮಗೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಸ್ಲಾಟಿಂದ ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಎಲ್ಲ 20,000 ಅಥವಾ 25,000 ಟೋಕನ್ಸ್ ಖಾಲಿ ಆಗೋವರೆಗೂ ಕೂಡ ನಿಮ್ಗೆ ಈ 3 ಜಾಗದಲ್ಲಿ ಕೂಡ ಟೋಕನ್ಸ್ನ ಕೊಡ್ತಾ ಇರ್ತಾರೆ. ಒಂದು ಸರಿ ಎಲ್ಲ ಟೋಕನ್ಸ್ ಕೂಡ ಖಾಲಿ ಆದಮೇಲೆ ಕೌಂಟರ್ಸ್ನ ಕ್ಲೋಸ್ ಮಾಡ್ತಾರೆ. ಈ ಒಂದು SSD ಟೋಕನ್ಸ್ ತಗೋಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ನೀವು ಯಾರೆಲ್ಲ ದರ್ಶನಕ್ಕೆ ಹೋಗ್ತಿರಲ್ಲ ಪ್ರತಿಯೊಬ್ಬರು ಕೂಡ ಲೈನಲ್ಲಿ ನಿಂತ್ಕೊಂಡು ಅವರ ಆಧಾರ್ ಕಾರ್ಡ್ ಕೊಟ್ಟು ಅವರೇ ಟೋಕನ್ಸ್ನ ತಗೋಬೇಕು. ನಿಮಗೆ ATGH ಸರ್ಕಲ್ ಅಂತ ಇರುತ್ತೆ. ಇದರ ಮೂಲಕ ನೀವು SSD ಟೋಕನ್ ದರ್ಶನದ ಕ್ಯೂ ಲೈನ್ಗೆ ಜಾಯಿನ್ ಆಗಬಹುದು. ಈ ಒಂದು ಟೋಕನ್ಸ್ ತಗೊಂಡ್ರೆ ನಿಮಗೆ ದರ್ಶನ 5 ರಿಂದ 6 ಗಂಟೆ ಒಳಗಾಗುತ್ತೆ. ಬಟ್ ಇದು ರಶ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಪ್ಲೀಟ್ ಆಗಿ. ನಾರ್ಮಲ್ ಆಗಿ ಟೋಕನ್ಸ್ ಯಾರು ತಗೊಂಡಿರ್ತಾರಲ್ಲ ಅವ್ರಿಗೆ ಬೇಗನೆ ದರ್ಶನ ಆಗುತ್ತೆ. ಆದಷ್ಟು ನಿಮ್ಮ ಹತ್ರ ಯಾವುದೇ ರೀತಿಯ ಆನ್ಲೈನ್ ಟಿಕೆಟ್ಸ್ ಇಲ್ಲ ಅಂದರೆ ನೀವು ಆಫ್ಲೈನಲ್ಲಿ ಈ ಒಂದು SSD ಟೋಕನ್ಸ್ನ ತಗೊಂಡ್ಬಿಟ್ಟು ದರ್ಶನಕ್ಕೆ ಹೋಗಿ. ಇನ್ನು ಅದೇ ರೀತಿ ಈಗ ಬೆಟ್ಟ ಹತ್ತಿದ್ರೆ ಯಾವುದಾದ್ರೂ ಟೋಕೆನ್ಸ್ ಕೊಡ್ತಾರಾ ಅಂತ ನೋಡೋಣ ಅಂತೆ. ಫಸ್ಟಿಗೆ ನಮಗೆ ಬೆಟ್ಟ ಹತ್ತಲಿಕ್ಕೆ 2 ಮಾರ್ಗ ಇದೆ. ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಮಾರ್ಗ ಅಂತ. ಅಲಿಪಿರಿ ಮಾರ್ಗ ಹತ್ರ ನಿಮಗೆ ಯಾವುದೇ ರೀತಿಯ ಟೋಕನ್ಸ್ನ ಕೊಡಲ್ಲ. ಇನ್ ಕೇಸ್ ನೀವು ಅಲಿಪಿರಿ ಮಾರ್ಗದಿಂದ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರೆ ನೀವು ಭೂದೇವಿ ಕಾಂಪ್ಲೆಕ್ಸ್ ಹತ್ರನೇ ಟೋಕನ್ಸ್ ಹಾಕ್ಸ್ಕೊಂಡ್ಬಿಟ್ಟು ಹೋಗ್ಬೇಕಾಗಿರುತ್ತೆ. ಬಟ್ ಈ 3 ಜಾಗದಲ್ಲಿ ತಿರುಪತಿಯಲ್ಲಿ ಟೋಕನ್ಸ್ ಕೊಡ್ತಾರಲ್ಲ ಅಂದರೆ ಶ್ರೀನಿವಾಸಂ ಕಾಂಪ್ಲೆಕ್ಸ್, ವಿಷ್ಣು ನಿವಾಸಂ ಕಾಂಪ್ಲೆಕ್ಸ್ ಅಥವಾ ಭೂದೇವಿ ಕಾಂಪ್ಲೆಕ್ಸ್, 3 ಜಾಗದಲ್ಲಿ ನೀವು ಯಾವುದೇ ಜಾಗದಲ್ಲಿ SSD ಟೋಕನ್ಸ್ ತಗೊಂಡ್ರು ಕೂಡ ನೀವು ಬೆಟ್ಟ ಹತ್ಕೊಂಡು ಹೋಗೋದು ಕಂಪಲ್ಸರಿ ಇರೋದಿಲ್ಲ. ನೀವು ಆರಾಮಾಗಿ ನಿಮ್ಮ ಓನ್ ವೆಹಿಕಲಲ್ಲಿ ಹೋಗ್ಬೋದು ಅಥವಾ ಬಸ್ಸಲ್ಲಿ ಕೂಡ ಹೋಗ್ಬೋದು, ಅಥವಾ ಬೇಕಿದ್ರೆ ನೀವು ಬೆಟ್ಟ ಹತ್ಕೊಂಡು ಕೂಡ ಹೋಗ್ಬೋದಾಗಿರುತ್ತೆ. ಇನ್ನು ಈಗ ಪ್ರಸ್ತುತ ನಮಗೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಟೋಕನ್ಸ್ನ ಕೊಡ್ತಿಲ್ಲ. ಮತ್ತು ಈ ಬೆಟ್ಟದ ಟೈಮಿಂಗ್ಸ್ ನಮಗೆ ಬೆಳಗಿನ ಜಾವ 4 ಗಂಟೆಗೆ ಓಪನ್ ಆಗುತ್ತೆ, ರಾತ್ರಿ 10 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಮತ್ತು ಈ ಬೆಟ್ಟ ಹತ್ತಲಿಕ್ಕೆ ನಿಮಗೆ 3 ರಿಂದ 4 ಗಂಟೆಗಳ ಸಮಯ ಹಿಡಿಯುತ್ತೆ. ಇನ್ನು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಎಂಟ್ರಿ ಪಾಯಿಂಟಲ್ಲೇ ನಮಗೆ ದಿವ್ಯ ದರ್ಶನದ ಟೋಕನ್ಸ್ ಅಂತ ಕೊಡ್ತಾ ಇದ್ರು. ಇದು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ಆದರೆ ನಮಗೆ ಈ ಶುಕ್ರವಾರ ಅಂದರೆ ಜೂನ್ 6ನೇ ತಾರೀಕಿನಿಂದ ಟೆಂಪರರಿಯಾಗಿ ಈ ಶ್ರೀವಾರಿ ಮೆಟ್ಲು ಮಾರ್ಗದ ಎಂಟ್ರಿ ಪಾಯಿಂಟಲ್ಲಿ ಏನು ದಿವ್ಯ ದರ್ಶನದ ಟೋಕನ್ಸ್ ಕೊಡ್ತಿದ್ರಲ್ಲ ಅದಲ್ಲಿ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿನ ಕೌಂಟರ್ಸ್ ಕ್ಲೋಸ್ ಮಾಡಿ ಈಗ ಆ ಒಂದು ಕೌಂಟರ್ಸ್ನ ಭೂದೇವಿ ಕಾಂಪ್ಲೆಕ್ಸ್ಗೆ ಶಿಫ್ಟ್ ಮಾಡಿದ್ದಾರೆ. ನಿಮಗೆ ಭೂದೇವಿ ಕಾಂಪ್ಲೆಕ್ಸಲ್ಲಿ 2 ರೀತಿಯ ಕೌಂಟರ್ ಇರುತ್ತೆ. ಒಂದು ದಿವ್ಯ ದರ್ಶನದ ಕೌಂಟರ್ಸ್ ಅಂತ, ಇನ್ನೊಂದು SSD ಟೋಕನ್
ಕೌಂಟರ್ ಅಂತ. ನೀವೇನಾದರೂ ಈ ಶ್ರೀವಾರಿ ಮೆಟ್ಲು ಮಾರ್ಗದ ಮೂಲಕ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ರೆ ನೀವು ಭೂದೇವಿ ಕಾಂಪ್ಲೆಕ್ಸಲ್ಲಿ ದಿವ್ಯ ದರ್ಶನ್ ಟೋಕನ್ಸ್ ಆ ಒಂದು ಕೌಂಟರಲ್ಲಿ ನೀವು ಟಿಕೆಟ್ಸ್ನ ತೊಗೋಬೇಕು. ನೀವು ಅಲ್ಲಿ ಟೋಕನ್ನ ತೊಗೊಂಡ್ಬಿಟ್ಟು ಮತ್ತೆ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲೇ ಬೆಟ್ಟ ಹತ್ಕೊಂಡು ಹೋಗಬೇಕು. ಇಲ್ಲಿ ನಿಮ್ಮ ಒಂದು ಟೋಕನ್ಸ್ನ 1200ನೇ ಮೆಟ್ಲಿನಲ್ಲಿ ಟೋಕನ್ ಸ್ಕ್ಯಾನ್ ಮಾಡ್ತಾರೆ. ಇನ್ ಕೇಸ್ ನೀವು ಮಾಡಿಸಿಲ್ಲ ಅಂದರೆ ನಿಮಗೆ ತಿರುಮಲದಲ್ಲಿ ದರ್ಶನ ಇರೋದಿಲ್ಲ. ಆದ್ದರಿಂದ ನೀವು ಕೇರ್ಫುಲ್ಲಾಗಿ ನೀವು ಬೆಟ್ಟ ಹತ್ಕೊಂಡು ಹೋಗೋದಾದರೆ ದಿವ್ಯ ದರ್ಶನ್ ಟೋಕನ್ಸ್ ಕೌಂಟರಲ್ಲಿ ಟಿಕೆಟ್ಸ್ನ ತೊಗೊಳ್ಳಿ. ಇಲ್ಲ ಅಂದರೆ ನೀವು ಬೆಟ್ಟ ಹತ್ಕೊಂಡು ಹೋಗಲ್ಲ ಅಂದರೆ ನಿಮಗೆ ಭೂದೇವಿ ಕಾಂಪ್ಲೆಕ್ಸಲ್ಲೇ ನಾರ್ಮಲ್ SSD ಟೋಕನ್ಸ್ ಕೊಡ್ತಾರೆ. ಸೊ ನೀವು SSD ಟೋಕನ್ಸ್ ಕೂಡ ತೊಗೊಂಡೋಗ್ಬೋದು. ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ನಮಗೆ ಟೆಂಪರರಿ ಅಂದರೆ ಕೆಲವು ದಿನಗಳ ಕಾಲ ಭೂದೇವಿ ಕಾಂಪ್ಲೆಕ್ಸ್ಗೆ ಕೌಂಟರ್ಸ್ನ ಶಿಫ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ನೀವು ಟೋಕನ್ಸ್ ತೊಗೋಬೇಕು ಅಂದರೆ ನೀವು ಹಿಂದಿನ ದಿನ ಅಂದರೆ ಪ್ರೀವಿಯಸ್ ಡೇನೇ ಹೋಗ್ಬಿಟ್ಟು ಅಲ್ಲಿ ಟೋಕನ್ಸ್ ತೊಗೊಬೇಕು. ಮತ್ತು ನೆಕ್ಸ್ಟ್ ಡೇ ನೀವು ಬೆಟ್ಟ ಹತ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡ್ಕೋಬೇಕಾಗಿರುತ್ತೆ. ನಿಮ್ಗೆ ನೆಕ್ಸ್ಟ್ ಡೇ ಟೋಕನ್ಸನ್ನೇ ಕೊಡೋದು ಭೂದೇವಿ ಕಾಂಪ್ಲೆಕ್ಸಲ್ಲಿ. ಸೊ ಇಲ್ಲಿ ಭೂದೇವಿ ಕಾಂಪ್ಲೆಕ್ಸ್ಗೆ ಯಾರೆಲ್ಲ ಹೋಗ್ತೀರಾ ಅಲ್ಲಿ ನೀವು ನೋಡ್ಕೋಬೇಕು. 2 ರೀತಿಯ ಕೌಂಟರ್ಸ್ ಇರುತ್ತೆ. ಒಂದು SSD ಟೋಕನ್ ಕೌಂಟರು, ಇನ್ನೊಂದು ದಿವ್ಯ ದರ್ಶನ್ ಟೋಕನ್ ಕೌಂಟರು. ದಿವ್ಯ ದರ್ಶನ್ ಟೋಕನ್ ಕೌಂಟರಲ್ಲಿ ನೀವೇನಾದರೂ ಟೋಕನ್ಸ್ ಹಾಕ್ಸ್ಕೊಂಡ್ರೆ ನೀವು ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ಕೊಂಡು ಹೋಗಬೇಕಾಗಿರುತ್ತೆ. ಇದು ಒಂದು ಮೇಜರ್ ಚೇಂಜ್ ಈಗ TTD ಅವರು ಅನೌನ್ಸ್ ಮಾಡಿದ್ದಾರೆ. ಇನ್ನು ಈ ಶ್ರೀವಾರಿ ಮೆಟ್ಲು ಮಾರ್ಗದ ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತು ಈ ಒಂದು ಬೆಟ್ಟ ಹತ್ತಲಿಕ್ಕೆ ನಿಮಗೆ 1 ರಿಂದ 2 ಗಂಟೆಗಳ ಸಮಯ ಹಿಡಿಯುತ್ತೆ. ಇನ್ನು ಈಗ ನಾವು ಟೋಕನ್ ಇದ್ದರೆ ಈ ದಿವ್ಯ ದರ್ಶನದ ಟೋಕನ್ಸ್ ಆಗಿರ್ಬೋದು ಅಥವಾ SSD ಟೋಕನ್ಸ್ ಆಗಿರ್ಬೋದು, ನೀವು ಯಾವುದೇ ರೀತಿಯ ಟೋಕನ್ಸ್ ಹಾಕ್ಸ್ಕೊಂಡ್ರೆ ನಿಮಗೆ ದರ್ಶನ ಆಗಲಿಕ್ಕೆ 5 ರಿಂದ 6 ಗಂಟೆಗಳ ಕಾಲ ಹಿಡಿಯುತ್ತೆ. ಟೋಕನ್ ಇಲ್ಲದೆ ನೀವು ದರ್ಶನಕ್ಕೆ ಹೋಗಬೇಕು ಅಂದರೆ ನೀವು ನೇರವಾಗಿ ತಿರುಮಲಕ್ಕೆ ಹೋಗ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ಸರ್ವದರ್ಶನದ ಕ್ಯೂ ಲೈನ್ಗೆ ಜಾಯ್ನ್ ಆಗಬೇಕಾಗಿರುತ್ತೆ. ಈ ಒಂದು ಕ್ಯೂ ಲೈನ್ಗೆ ಜಾಯ್ನ್ ಆದರೆ ನಿಮಗೆ ದರ್ಶನ ಆಗಲಿಕ್ಕೆ ಕೆಲವೊಮ್ಮೆ 10 ರಿಂದ 15 ಗಂಟೆಗಳ ಕಾಲ ಕೂಡ ಹಿಡಿಬೋದು. ಆದ್ದರಿಂದ ಆದಷ್ಟು SSD ಟೋಕನ್ಸ್ನ ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಇನ್ನು ನೀವು SSD ಟೋಕನ್ಸ್ ಕೂಡ ತೊಗೊಂಡಿಲ್ಲ ಅಂದರೆ ನೀವು ನೇರವಾಗಿ ತಿರುಮಲದಲ್ಲಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಅದೇ ರೀತಿ ಆಫ್ಲೈನಲ್ಲಿ ದರ್ಶನದ ಟಿಕೆಟ್ಸ್ ಆಯಿತು. ಈಗ ರೂಮ್ಸ್ ಬೇಕು ಅಂದರೆ ನಿಮಗೆ ತಿರುಮಲದಲ್ಲಿ ರೂಮ್ಸ್ ಬೇಕು ಅಂದರೆ ಆಫ್ಲೈನಲ್ಲಿ CRO ಆಫೀಸ್ ಅಂತ ಇರುತ್ತೆ. ನೀವು CRO ಆಫೀಸ್ ಹತ್ರ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ನಂಬರ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಆಫ್ಲೈನಲ್ಲಿ ರೂಮ್ ಸಿಗುತ್ತೆ. ಇನ್ನು ತಿರುಪತಿಯಲ್ಲಿ ನಿಮಗೆ ರೂಮ್ಸ್ ಬೇಕು ಅಂದರೆ ನಿಮಗೆ ಶ್ರೀನಿವಾಸಂ ಕಾಂಪ್ಲೆಕ್ಸಲ್ಲಿ ಡಾರ್ಮೆಟ್ರಿ ಅವೈಲೇಬಲ್ ಇರುತ್ತೆ. ಇನ್ನು ವಿಷ್ಣು ನಿವಾಸಮಲ್ಲಿ ರೂಮ್ಸ್ ಅವೈಲೇಬಲ್ ಇದ್ದರೆ ಆಫ್ಲೈನಲ್ಲಿ ನಿಮಗೆ ರೂಮ್ಸ್ನ ಕೊಡ್ತಾರೆ. ಇನ್ನು ತಿರುಮಲದಲ್ಲಿ ನಿಮಗೇನಾದರೂ ಲಾಕರ್ಸ್ ಬೇಕು ಅಂದರೆ ಉಚಿತವಾದ ಲಾಕರ್ಸ್ ಬೇಕು ಅಂದರೆ ಅಲ್ಲೂ ಕೂಡ ನಿಮಗೆ 4 ಜಾಗದಲ್ಲಿ ಉಚಿತ ಲಾಕರ್ಸ್ ಫೆಸಿಲಿಟಿ ಇದೆ. ಅದ್ಯಾವುದು ಅಂದರೆ ಪದ್ಮನಾಭ ನಿಲಯಂ, ಮಾಧವ ನಿಲಯಂ, ಯಾತ್ರಿ ಸದನ್ PAC1, ಯಾತ್ರಿ ಸದನ್ PAC3 ಈ 4 ಜಾಗದಲ್ಲೂ ಕೂಡ ಉಚಿತವಾಗಿ ನೀವು ಲಾಕರ್ಸ್ನ ತಗೋಬೋದು. ಅಲ್ಲಿ ಕೇವಲ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ಕೊಡಬೇಕಾಗಿರುತ್ತೆ. ಇನ್ನು ನೀವು ಬೇಕಿದ್ರೆ ಕರ್ನಾಟಕ ಭವನ್ ರೂಮ್ಸ್ನ ಕೂಡ ಆನ್ಲೈನಲ್ಲಿ ಚೆಕ್ ಮಾಡಬಹುದು. ಕರ್ನಾಟಕ ಭವನ್ನಲ್ಲೂ ಕೂಡ ನಿಮಗೆ 3 ಕ್ಯಾಟಗರಿ ಆಫ್ ರೂಮ್ಸ್ ಅವೈಲೇಬಲ್ ಇರುತ್ತೆ. ಒಂದು ಹಂಪಿ ಬ್ಲಾಕಲ್ಲಿ ಹೊಸ ರೂಮ್ಸ್ ಅವೈಲೇಬಲ್ ಇರುತ್ತೆ, ಮತ್ತು ಐಹೊಳೆ ಬ್ಲಾಕ್ ಅಂತ ಓಪನ್ ಮಾಡಿದ್ದಾರೆ, ಅದರಲ್ಲೂ ಕೂಡ ನಿಮಗೆ ರೂಮ್ಸ್ ಇರುತ್ತೆ, ಮತ್ತು ಹಳೆಬೀಡು ಬ್ಲಾಕ್ ಈ 3 ಕ್ಯಾಟಗರಿ ಆಫ್ ರೂಮ್ಸ್ ಇರುತ್ತೆ. ಸೊ ನೀವು ಒಂದ್ಸರಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೋಬಹುದು. ಇನ್ ಕೇಸ್ ರೂಮ್ಸ್ ಅವೈಲೇಬಲ್ ಇದ್ದರೆ ನೀವು ಅಲ್ಲೂ ಕೂಡ ತಿರುಮಲದಲ್ಲಿ ರೂಮ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ತಿರುಮಲದಲ್ಲಿ ನಿಮಗೆ ಆಫ್ಲೈನಲ್ಲಿ ಬೇಕಂದರೆ ನಿಮಗೆ ಇನ್ನೊಂದು ದರ್ಶನದ ಟಿಕೆಟ್ ಸಿಗುತ್ತೆ. ಅದ್ಯಾವುದು ಅಂದರೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅಂತ. ಇಲ್ಲಿ ನೀವು ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಿಬಿಟ್ಟು 500 ರೂಪೀಸ್ ಕೊಟ್ಟು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೇಕಾಗತ್ತೆ. ಸೊ ಈ 10,500 ರೂಪಾಯಿ ಟಿಕೆಟ್ ನೀವು ತೊಗೋಬೇಕು ಅಂದರೆ ನೀವು ಪ್ರೀವಿಯಸ್ ಡೇ ಹೋಗ್ಬಿಟ್ಟು ನೀವು ಯಾವತ್ತು ದರ್ಶನ ಮಾಡ್ಕೋಬೇಕಲ್ಲ ಅದ್ರ ಪ್ರೀವಿಯಸ್ ಡೇ ಹೋಗಿ ನೀವಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ನ ಸಬ್ಮಿಟ್ ಮಾಡಿಬಿಟ್ಟು ನೀವು ಅಮೌಂಟ್ನ ಪೇ ಮಾಡಿದ್ರೆ ನಿಮಗೆ ದರ್ಶನದ ಟಿಕೆಟ್ಸ್ನ ಕೊಡ್ತಾರೆ. ಈ ಒಂದು VIP ಬ್ರೇಕ್ ದರ್ಶನದಲ್ಲಿ ನಿಮಗೆ ಬೆಳಗ್ಗೆ 10 ಗಂಟೆಗೆ ದರ್ಶನ ಇರುತ್ತೆ. ಮತ್ತು ದರ್ಶನ ನಿಮಗೆ ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ಫಸ್ಟ್ ಡೋರ್ ದರ್ಶನ ಅಂದರೆ ಮೊದಲನೇ ಬಾಗಿಲಿನಿಂದ ನಿಮಗೆ ದೇವರನ್ನ ದರ್ಶನ ಮಾಡ್ಕೊಳ್ಳುವ ಒಂದು ಅವಕಾಶ ಇರುತ್ತೆ. ಮತ್ತು ತುಂಬ ನೂಕಾಟ ಇರೋದಿಲ್ಲ. ಆದ್ದರಿಂದ ನಿಮ್ಗೇನಾದರೂ ಬೇಕಿದ್ರೆ ನೀವು ಆಫ್ಲೈನಲ್ಲೂ ಕೂಡ ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ತೊಗೋಬಹುದು. ಈ ಒಂದು ಟಿಕೆಟ್ಸ್ ನಮಗೆ ಆಫ್ಲೈನಲ್ಲಿ ಅರೌಂಡ್ 700 to 900 ಟಿಕೆಟ್ಸ್ನ ಇಶ್ಯೂ ಮಾಡ್ತಾರೆ. ಇನ್ನು ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.